ಕೋಲಾರ ಜಿಲ್ಲೆಯ ಮುಳಬಾಗಿಲ ನಗರದಿ ಅಗಸ್ತೇಶ್ವರನ ಸನ್ನಿಧಿಯಲ್ಲಿ ಸೀತಾಪತಿ ಶ್ರೀರಾಮಚಂದ್ರಮೂರ್ತಿಗಳ ರಥೋತ್ಸವದ ಸಂಭ್ರಮವು ಬಜಾರ್ ಬೀದಿಯಲ್ಲಿ ಜನಸಾಗವೇ ಹರಿದಿದೆ. ಭಕ್ತಿಭಾವದ ಮಹಾಪರ್ವವಿದು ಸಮಾಜ ಸೇವೆಯ ಶಂಭಯ್ಯನವರಾಗಮಿಸಿ ಭಕ್ತಿ ಸಮರ್ಪಿಸಿದ ಪುಣ್ಯದ ಗಳಿಗೆ. ಮುಳಬಾಗಿಲ ರಥೋತ್ಸವ ವೈಭವ ಶಂಭಯ್ಯನ ಭಕ್ತಿಯ ಸಮರ್ಪಣಾ. ದೇವರ ವಿಗ್ರಹ ಸಮಾಜ ಸೇವಕ ಜನನಾಯಕ ದೇವರಿಗೆ ಮಂಗಾರತಿ ಮಾಡುವ ಭಾಗ್ಯ ದೇವಾಲಯ ಸಮಿತಿಯು ನೀಡಿದ ಗೌರ. ಭುಜದ ಮೇಲೆ ಹೊತ್ತು ಸಾಗಿದ ಪುಣ್ಯ ಕಾರ್ಯ ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪಿಸಿದ ಗಳಿಗೆ. ಜನರ ಕಕ್ಕೆ ಸ್ಪಂದಿಸುವಡಿ ಕ್ಷೇತ್ರದ ಏಳಿಗಾಗಿ ದುಡಿಯುವ ಸಂಕಲ್ಪ. ಶಿಸ್ತುಬದ್ಧವಾಗಿ ನಡೆದ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ನನ್ನ ಸೌಭಾಗ್ಯ ಎಂದರು. ಓಂ ಶ್ರೀರಾಮ ಓಂ ಅಗಸ್ತೇಶ್ವರ. ಭಕ್ತಿಯ ಪರಾಕಾಷ್ಠೆ ಇದು, ಸೇವೆ ಮತ್ತು ಧರ್ಮದ ಸಂಗಮ ಇದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ. ಮುಳಬಾಗಿಲ ರಥೋತ್ಸವ ವೈಭವ ಶಂಭಯ್ಯನ ಭಕ್ತಿಯ ಸಮರ್ಪಣಾ. ದೇವರ ವಿಗ್ರಹ ಹೊತ್ತು ಹೆಜ್ಜೆ ಹಾಕಿದ ಸಮಾಜ ಸೇವಕ ಜನನಾಯಕ. ಮುಳಬಾಗಿಲ ಜನತೆಗೆ ಶುಭವಾಗಲಿ. ಶಂಭಯ್ಯನವರ ಸೇವೆ ನಿರಂತರವಾಗಿರಲಿ. ಅಮೃತ ಗಣೇಶ್ ವರದಿ ಜೊತೆ ಮುರುಳಿ ಕ್ಯಾಮೆರಾ. ಶುಭಂ. ಕೋಲಾರ ಜಿಲ್ಲೆಯ ಮುಳಬಾಗಿಲ ನಗದಿ ಅಗಸ್ತೇಶ್ವರನ ಸನ್ನಿಧಿಯಲ್ಲಿ ಸೀತಾಪತಿ ಶ್ರೀರಾಮಚಂದ್ರ ಮೂರ್ತಿಗಳ ರಥೋತ್ಸವದ ಸಂಭ್ರಮವು. ಬಜಾರ್ ಬೀದಿಯಲ್ಲಿ ಜನಸಾಗರವೇ ಹರಿದೆ. ಭಕ್ತಿಭಾವದ ಮಹಾಪರ್ವಿದು ಸಮಾಜ ಸೇವೆಯ ಶಂಭಯ್ಯನವರು ಆಗಮಿಸಿ ಭಕ್ತಿ ಸಮರ್ಪಿಸಿದ ಪುಣ್ಯದ ಗಳಿಗೆ. ಮುಳಬಾಗಿಲ ರಥೋತ್ಸವ ವೈಭವ ಶಂಭಯ್ಯನ ಭಕ್ತಿಯ ಸಮರ್ಪಣಾ. ದೇವರ ವಿಗ್ರಹ ಹೊತ್ತು ಹೆಜ್ಜೆ ಹಾಕಿದ ಸಮಾಜ ಸೇವಕ ಜನನಾಯಕ. ಸಮಾಜ ಸೇವಕ ಜನನಾಯಕ. ದೇವರಿಗೆ ಮಂಗಾರತಿ ಮಾಡುವ ಭಾಗ್ಯ ದೇವಾಲಯ ಸಮಿತಿಯು ನೀಡಿದ ಗೌರ. ಭುಜದ ಮೇಲೆ ಹೊತ್ತು ಸಾಗಿದ ಆ ಪುಣ್ಯ ಕಾರ್ಯ ಬ್ರಹ್ಮರದಲ್ಲಿ ಪ್ರತಿಷ್ಠಾಪಿಸಿದ ಗಳಿಗೆ. ಜನರ ಕಕ್ಕೆ ಸ್ಪಂದಿಸುವ ಭರವಸೆ ನೀಡಿ ಕ್ಷೇತ್ರದ ಏಳಿಗೆಗಾಗಿ ದುಡಿವ ಸಂಕಲ್ಪ. ಶಿಸ್ತುಬದ್ಧವಾಗಿ ನಡೆದ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ನನ್ನ ಸೌಭಾಗ್ಯ ಎಂದರು. ಓಂ ಶ್ರೀರಾಮ ಓಂ ಅಗಸ್ತೇಶ್ವರ. ಭಕ್ತಿಯ ಪರಾಕಾಷ್ಠೆ ಇದು, ಸೇವೆ ಮತ್ತು ಧರ್ಮದ ಸಂಗಮ ಇದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ. ಮುಳಬಾಗಿಲ ರಥೋತ್ಸವ ವೈಭವ ಶಂಭಯ್ಯನ ಭಕ್ತಿಯ ಸಮರ್ಪಣಾ. ದೇವರ ವಿಗ್ರಹ ಹೊತ್ತು ಹೆಜ್ಜೆ ಹಾಕಿದ ಸಮಾಜ ಸೇವಕ ಜನನಾಯಕ. ಸಮಾಜ ಸೇವಕ ಜನನಾಯಕ.
ಮುಳಬಾಗಿಲಿನ ಜನತೆಗೆ ಶುಭವಾಗಲಿ. ಶಂಭಯ್ಯನವರ ಸೇವೆ ನಿರಂತರವಾಗಿರಲಿ. ಏನು ಪ್ರತಿಷ್ಠಾಪನೆ ಮಾಡಿದಂಥ ಶಿವ ಪಾರ್ವತಿ ಮತ್ತು ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ಇವತ್ತು ಬ್ರಹ್ಮರಥೋತ್ಸವವನ್ನು ಏರ್ಪಡಿಸಲಾಗಿದೆ. ಸುಮಾರು ವರ್ಷಗಳಿಂದ ಈ ಬ್ರಹ್ಮರಥೋತ್ಸವ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿ ಇವತ್ತು ತುಂಬ ಖುಷಿಯಾಗ್ತದೆ. ಯಾಕೆಂದರೆ ಒಂದು ಅಗತ್ಯೇಶ್ವರ ಮುನಿಗಳು ನಿರ್ಮಾಣ ಮಾಡಿದಂಥ ಪ್ರತಿಷ್ಠಾಪನೆ ಮಾಡಿದಂಥ ಶಿವ ಪಾರ್ವತಿ ಸಮೇತ ಗಣೇಶ ಈ 3 ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿ ಭಾಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಈ ಒಂದು ದೇವಸ್ಥಾನ ಮತ್ತು ಅದಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಏನು ರಣಭೈರಮ್ಮ ಟೆಂಪಲ್, ಇದು ಈ ಗ್ರಾಮ ದೇವತೆ ಅಂತ ಕೂಡ ಕರೀತಾರೆ. ಭಾಳ ಶಕ್ತಿಶಾಲಿಯಾದಂಥ ಒಂದು ದೇವರು. ಈ ಕಾರ್ಯಕ್ರಮದಲ್ಲಿ ಈ ಬ್ರಹ್ಮರಥೋತ್ಸವವನ್ನು ಒಂದು ಚಾಲನೆ ನಮ್ಮ ಕೈಯಲ್ಲಿ ಮತ್ತು ಎಲ್ಲ ಈ ಟ್ರಸ್ಟ್ನ ವತಿಯಿಂದ ಎಲ್ಲ ಭಕ್ತಾದಿಗಳು ಬಂದು ಸುಮಾರು ಭಕ್ತಾದಿಗಳು ಒಂದು ಸನ್ನಿಧಿಯಲ್ಲಿ ಇವತ್ತು ಈ ಒಂದು ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ನಡೆದಿದೆ. ಆ ದೇವರು ಆ ಶಿವ ಪಾರ್ವತಿ ಮತ್ತು ಶ್ರೀರಾಮ ಮತ್ತು ನಮ್ಮ ರಣಭೈರಮ್ಮ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೇದು ಮಾಡಿ, ತಾಲೂಕಿಗೆಲ್ಲ ಒಳ್ಳೇದು ಮಾಡಿ, ಆರೋಗ್ಯ ಬಂದಿರಲಿ, ಕಾಲಕ್ಕೆ ಮಳೆ ಬೆಳೆ ಎಲ್ಲ ಕೊಡಲಿ ಅಂತ ಹೇಳ್ತಾ ಆ ತಾಯಿಯಲ್ಲಿ ಮತ್ತು ಶಿವ ಪಾರ್ವತಿಯಲ್ಲಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಏನು ನನ್ನ ಈ ಮುಳಬಾಗಿಲು ಟೌನಲ್ಲಿ ನನಗೂ ಅಂದ್ಕೊಂಡಿರಲಿಲ್ಲ ಈ ಥರ ವಿಜೃಂಭಣೆಯಿಂದ ಈ ಬ್ರಹ್ಮರಥೋತ್ಸವ ನಡೆಸಿದೆ ಅಂತ. ಇವತ್ತು ಕಣ್ಣು ತುಂಬ ನೋಡೋದಕ್ಕೆ ತುಂಬ ಖುಷಿ ಆಗ್ತದೆ. ಆ ಕಣ್ಣು ತುಂಬಿ ನೋಡಿ ಆ ದೇವರನ್ನ ಮತ್ತೆ ನಮ್ಮ ಒಂದು ಹಸ್ತದಿಂದ ಕರ್ಕೊಂಡೋಗಿ ದೇವರ ಒಂದು ರಥದಲ್ಲಿ ಕೂರಿಸಿ ಒಂದು ಅವಕಾಶ ಕಲ್ಪಿಸ್ಬಿಟ್ಟಿದ್ದಾರೆ. ಎಲ್ಲ ಈ ಗ್ರಾಮಸ್ಥರು, ಎಲ್ಲ ಈ ಸ್ವಾಮಿಗಳು ಮತ್ತು ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಎಲ್ಲ ಡೈರೆಕ್ಟರ್ಗಳು ವಂದಿಸುತ್ತಾ ಆ ತಾಯಿ ಆ ರಣಭೈರೇಶ್ವರನ್ನು ಮತ್ತು ಶಿವ ಪಾರ್ವತಿ ವಿಘ್ನೇಶ್ವರನ ಒಳ್ಳೆ ಮಾಡಲಿ ಅಂತ ಹೇಳ್ತಾ ನಮ್ಮ ಮಗ ನಮ್ಮ ಜೈ ಜೈ.